हरिः ओम् जन्माद्यस्य यतोन्मयादितरतः अर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवं वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानते च अस्मत्कुरुसमारम्भां टीकाकृत्पादमध्यगाम् श्रीमदाचार्यपर्यन्तां वन्दे गुरुपरम्पराम् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमर्तण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोढचिन्तनविदौ नूनन्मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओम् हरिः ओम् हरिः ओम् स्वस्तिस्तु अशेषसन्मङ्गलानि सन्तु श्लोकैकश्रवणपठनं मात्रेण मुक्तस्तश्रोतॄणां निखिल कलिकृत कल्मषापनोदन पडुतरे धर्माद्य खिल पुरुषार्थ साधने भूते अद्य श्रीमद्भागवतांतर्गत एकादश स्कंदांतर्गत कथा प्रारंभे सति किंचित पूर्वकथानुवादः हरिः ओम् हरिः ओम् हरिः ओम् ಭಗವಂತ ಉದ್ಧವನಿಗೆ ಸಕಲ ಧರ್ಮಗಳನ್ನು ಉಪದೇಶ ಮಾಡ್ತಾ ಪೂಜೆಯನ್ನು ಹೇಗೆ ಮಾಡಬೇಕು, ಷೋಡಶೋಪಚಾರ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ಹೇಳಿದ್ದನ್ನು ನಾವು ಶ್ರೀಮದ್ ಟೀಕಾಕೃತ್ಪಾದರ ಪದ್ಯಮಾಲ ಅನುಸಾರವಾಗಿ ಅದರ ವಿವರಣೆಯನ್ನು ನಾವು ಮುಂದುವರಿಸಿದ್ದೇವೆ. ನಿನ್ನಿನವರೆಗೂ ಶಂಖ ಪೂಜೆ ಆಗಿದೆ, ಪಂಚಪಾತ್ರ ಪೂಜೆಯಾಗಿದೆ. ಪರಮಾತ್ಮನನ್ನ ಸ್ನಾನದ ಆ ಪೀಠದ ಮೇಲೆ ಅವನನ್ನು ನಾವು
ಕರೆದುಕೊಂಡು ಬಂದಿದ್ದೆ. ಕರೆದುಕೊಂಡು ಬಂದಾಕ್ಷಣಕ್ಕೇನೆ ನಿನ್ನೆ ನಾವು ಹೇಳಿದಂತೆ ಕ್ರಮವಾಗಿ ಬೇರೆ ಬೇರೆ ದೇವತೆಗಳ ಹಸ್ತದಿಂದ ಅರ್ಘ್ಯ ಪಾದ್ಯ ಆಚಮನೀಯ ಮಧುಪರ್ಕ ಪುನರಾಚಮನೀಯ ಇಷ್ಟು ಹೇಳಿದ ನಂತರ ವರುಣ ಭಗವಂತನಿಗೆ ನಿರ್ಮಾಲ್ಯ ಅಭಿಷೇಕವನ್ನು ಮಾಡ್ತಾ ಇದ್ದಾನೆ. ನಿರ್ಮಾಲ್ಯ ಅಭಿಷೇಕದ ವೇಳೆಯಲ್ಲಿ ಸಂಪ್ರದಾಯದಿಂದ ಮನ್ಯು ಸೂಕ್ತವನ್ನು ಹೇಳ್ತಕ್ಕಂತಹ ಸಂಪ್ರದಾಯ ಬೆಳೆದು ಬಂದಿದೆ. ಭಗವಂತನ ಇಚ್ಛೆ. ಇವತ್ತು ನರಸಿಂಹ ಜಯಂತಿ. ಮನ್ಯು ಸೂಕ್ತ ಪರಮಾತ್ಮನ ನಿರ್ಮಾಲ್ಯಾಭಿಷೇಕಕ್ಕೆ ಹೇಳುವ ಸೂಕ್ತ ಮನ್ಯು ಸೂಕ್ತ. ಮನ್ಯು ಸೂಕ್ತ ಇದು ನರಸಿಂಹದೇವರ ಪರಾಕ್ರಮದ ವರ್ಣನೆಯ ಜೊತೆಗೆ ನರಸಿಂಹದೇವರಿಗೆ ವಿಶೇಷವಾಗಿರ್ತಕ್ಕಂತಹ ಬೇಡಿಕೆಗಳಿಂದ ಯುಕ್ತವಾದ ಸೂಕ್ತ. ನರಸಿಂಹ ಜಯಂತಿಯೇ ದಿವಸ ಕೋಇನ್ಸಿಡೆನ್ಸ್ ಬರಬೇಕು ಅಂತಂದ್ರೆ ಭಗವಂತನ ಇಚ್ಛೆಯೂ ಕೂಡ ಅದೇ ರೀತಿಯಾಗಿದೆ, ಅವನ ಅನುಗ್ರಹ. ಮನ್ಯು ಸೂಕ್ತದ ಬ್ಯಾಕ್ಗ್ರೌಂಡ್ ಈ ರೀತಿಯಾಗಿದೆ. ದ್ರೌಪದಿಯ ವಸ್ತ್ರಾಪಹರಣದಲ್ಲಿ ಯಾವಾಗ ದುಶ್ಯಾಸನ ದ್ರೌಪದಿಗೆ ಅಪಮಾನ ಮಾಡಲು ಪ್ರಯತ್ನ ಮಾಡಿದನು, ಆಗ ಅಣ್ಣನ ದಾಕ್ಷಿಣ್ಯಕ್ಕೆ ಕಟ್ಟು ಬಿದ್ದ ಭೀಮಸೇನ ದೇವರು ಆಗಲೇ ಅವನನ್ನು ಕೊಲ್ಲುವುದು ಭಗವಂತನಿಗೆ ಇಷ್ಟ ಇಲ್ಲ ಅಂತ ಹೇಳಿ ತಿಳಿದು ನಾನು ನಿನ್ನ ಎದೆಯನ್ನು ಸೀಳಿ ನಿನ್ನ ಎದೆಗುಂಡಿಗೆ ರಕ್ತವನ್ನು ಪಾನ ಮಾಡಿ ಆ ರಕ್ತದಿಂದಲೇ ದ್ರೌಪದಿಯ ಬಿಚ್ಚಿದ ಕೂದಲುಗಳನ್ನು ನಾನು ಕಟ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿ ಭೀಮಸೇನ ದೇವರು ಪ್ರತಿಜ್ಞೆ ಮಾಡಿದ್ದರು. ದ್ರೋಣ ಪರ್ವ ಮುಗಿದು ಕರ್ಣ ಪರ್ವ ಪ್ರಾರಂಭವಾಗಬೇಕು. ಯುದ್ಧದ 15ನೇ ದಿನ, ಕೆಲವು ಸಂದರ್ಭಾನುಸಾರವಾಗಿ 16ನೇ ದಿನ, ಅಶ್ವತ್ಥಾಮ ಹತಃ ಅಂತಿಕೊಂಡು ತನ್ನ ಮಾತನ್ನು ಕೇಳಿ ದ್ರೋಣಾಚಾರ್ಯರು ಶಸ್ತ್ರನ್ಯಾಸ ಮಾಡಿದ ನಂತರ ದ್ರೋಣಾಚಾರ್ಯರ ವಧದ ನಂತರ ನಡೆದ ಘನಘೋರವಾದ ಯುದ್ಧದಲ್ಲಿ ಭೀಮಸೇನ ದೇವರ ಕೈಗೆ ದುಶ್ಯಾಸನ ಸಿಕ್ಕಿಬಿದ್ದಿದ್ದಾನೆ. ಸಿಕ್ಕಿಬಿದ್ದ ಕ್ಷಣಕ್ಕೇನೆ ಭೀಮಸೇನ ದೇವರು ಹೋಗಿ ತಮ್ಮ ಗದೆಯಿಂದ ಅವನನ್ನು ಬೀಳಿಸಿ ಅವನ ಗದೆಯನ್ನು ಕಿತ್ತಿ ಹೆಸರು ಬಿಟ್ಟಿದ್ದಾರೆ. ತಮ್ಮ ಗದೆಯನ್ನು ಬದಿಗಿಟ್ಟುಬಿಟ್ಟಿದ್ದಾರೆ. ಅವನನ್ನು ನೆಲದ ಮೇಲೆ ಹಾಕಿ ಅವನ ಎದೆ ಮೇಲೆ ಕಾಲಿಟ್ಟು ಎಲ್ಲಾ ಕೌರವರ ಸೈನಿಕರಿಗೆ ಚಾಲೆಂಜ್ ಕೊಡ್ತಾರೆ. ಕರ್ಣ, ಅಶ್ವತ್ಥಾಮ, ದುರ್ಯೋಧನ ಮೊದಲಾಗಿರ್ತಕ್ಕಂಥ ಕೃಪಾಚಾರ್ಯರೆಲ್ಲರಿಗೂ ಭೀಮಸೇನ ಚಾಲೆಂಜ್ ಕೊಡ್ತಾನೆ, ನಿಮ್ಮಲ್ಲಿ ಯಾರಿಗಾದ್ರೂ ಧೈರ್ಯ ಇದ್ದರೆ ಬಂದು ಈ ದುಶ್ಯಾಸನನ್ನ ಬಿಡಿಸ್ಕೊಂಡು ಹೋಗಿ ಅಂತ ತಿಳ್ಕೊಂಡಂತ. ಆ ಭೀಮನ ಸಿಂಹನಾದ ಭೀಮನ ಭೀಕರತೆಯನ್ನು ಕಂಡು ಅಶ್ವತ್ಥಾಮಾಚಾರ್ಯ ಕರ್ಣರಂಥವರು ಕೂಡ ಒಂದು ಫರ್ಲಾಂಗ್ ದೂರ ಓಡಿ ಹೋಗಿದ್ದಾರೆ. ಮೇಲಿಂದ ಮೇಲೆ ಭೀಮಸೇನ ದೇವರು ಕರೀತಾ ಇದ್ದಾರೆ, ಬನ್ನಿ ಬಿಡಿಸ್ಕೊಂಡು ಹೋಗಿ ಧೈರ್ಯ ಇದ್ದಾರೆ ಅಂತ. ಆಗ ಯಾರಿಗೂ ಧೈರ್ಯ ಆಗಲಿಲ್ಲ. ಭೀಮಸೇನ ದೇವರು ಅವನಿಗೆ ಎದೆ ಮೇಲೆ ಕಾಲಿಟ್ಟು ಅವನ ಬಲಗೈ ಎತ್ತಾರೆ. ಇದಕ್ಕೆ ಅಲ್ಲ, ನೀನು ದ್ರೌಪದಿಯ ಸೀರೆಯನ್ನು ಸೆಳೆಯೋದಕ್ಕೋಸ್ಕರ ಪ್ರಯತ್ನ ಮಾಡಿದ್ದಿ ಅಂತ ಹೇಳಿ ಹೀಗೆ ಕಿತ್ತಿ ತೆಗಿತಾರೆ. ಈ ಗೊಂಬೆ ಬಾರ್ಬಿ ಗೊಂಬೆ ಅಂತ ಬರ್ತದೆ, ಅದು ಕೈ ಕಾಲು ಕಿತ್ತು ತೆಗಿತಾರೆ ಮಕ್ಕಳು, ಹುಡುಗರು ಹಾಗೆ ಕೈ ಕಿತ್ತಿ ಬರ್ತಾರೆ, ಎಸೆತಾರೆ, ಚೀರ್ತಾ ಇದ್ದಾನೆ. ನಿಮ್ಗೆ ಇದೇ ರೀತಿ ಶಿಕ್ಷೆ ಅಂತ ತಿಳ್ಕೊಂಡು ಅಂತ ಹೇಳಿ ಆ ನಂತರ ಎಡಗೈಯನ್ನು ಎತ್ತಾಡ್ತಾರೆ. ಈ ಕೈಯಿಂದಲೇ ದ್ರೌಪದಿಯ ಕೂದಲನ್ನು ಜಗಿದೆಯಲ್ಲ ನೀನು, ಶಿಕ್ಷೆ ಅನುಭವಿಸು ಅಂತ ತಿಳ್ಕೊಂಡು ಅಂತ ಹೇಳಿ ಆ ಕೈಯನ್ನು ಕಿತ್ತಿ ಎಸೆತಾರೆ. ಒಂದೇ ಸವನೆ ಚೀರ್ತಾ ಇದ್ದಾನೆ.
ಆನಂತರ ತಮ್ಮ ಗದೆಯನ್ನು ತೆಗೆದುಕೊಂಡು ಅವನ ಎದೆಯ ಮೇಲೆ ಕುಟ್ಟುತ್ತಾರೆ. ಎದೆ ಸೀಳಿ ರಕ್ತ ಚೆಲ್ಲಲಿಕ್ಕೆ ಪ್ರಾರಂಭವಾಗ್ತದೆ. ಕೃಷ್ಣನನ್ನು ನಿಂದಿಸಿದ, ದ್ರೌಪದಿಯನ್ನು ಅಪಮಾನ ಮಾಡಿದ, ಶಿಕ್ಷೆ ಅನುಭವಿಸು ಅಂತ ತಿಳ್ಕೊಂಡು ಅಂತೇಳಿ ಆ ಕಾಲಕ್ಕೆ ಬೊಗಸೆಯಿಂದ ಅವನ ಎದೆಯಿಂದ ಬಂದ ರಕ್ತವನ್ನು ತೆಗೆದುಕೊಂಡು ಕುಡಿದಂತೆ ನಾಟಕವನ್ನು ಮಾಡಿದ್ದಾರೆ. ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ, ದಂತಾಂತರಂ ನ ವಿವೇಶ. ತುಟಿಯ ಹೊರಬಾಳಿಂದ ಕೆಳಗೆ ಬಿಡಿಸಿದ್ರು, ಜನರಿಗೆ ಕುಡಿದಂಗೆ ಕಾಣಿಸ್ತೆ ಅಂತ ತಿಳ್ಕೊಂಡಂಥದ್ದು. ಯಾಕೆ ಮನುಷ್ಯ ರಕ್ತ ಪವಿತ್ರ. ಆಗ ಆ ಸಂಪೂರ್ಣವಾದಂಥ ಯಜ್ಞದಲ್ಲಿ, ಕುರುಕ್ಷೇತ್ರ ಅಂತನ್ನು ಯಜ್ಞದಲ್ಲಿ ದುಶ್ಯಾಸನ ಅಂತಕ್ಕಂಥ ಬಲಿ ಕೊಟ್ಟಾಗ ಆಗ ಅವರಿಗೆ ನರಸಿಂಹದೇವರು ಪ್ರತ್ಯಕ್ಷರಾಗಿದ್ದಾರೆ. ಪ್ರತ್ಯಕ್ಷರಾದ ಆ ನರಸಿಂಹದೇವರನ್ನು ಸ್ಮರಣೆ ಮಾಡ್ತಾ ಅವರ ಆ ಪರಾಕ್ರಮದನ್ನು ನೆನಪು ಮಾಡಿಕೊಂಡಾಗ ಮನ್ಯು ಸೂಕ್ತ ಅವರಿಗೆ ಪ್ರತ್ಯಕ್ಷವಾಯಿತು. ಪರಮಾತ್ಮನ ಹಯಗ್ರೀವರು ಪರಮಾತ್ಮನ ವಿಶ್ವಾಸದಿಂದ ಹೊರಟಿರ್ತಕ್ಕಂಥ ಮನ್ಯು ಸೂಕ್ತ ಅವರ ಎದುರಿಗೆ ಪ್ರತ್ಯಕ್ಷವಾಗಿದೆ. ಆಚಾರ್ಯರು ಮಹಾಭಾರತ 10ನೇ 28ನೇ ಅಧ್ಯಾಯ 150ನೇ ಶ್ಲೋಕದಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ಸ್ಮರನ್ ನೃಸಿಂಹಂ ಭಗವಂತಮೀಶ್ವರಂ. ಷಡ್ಗುಣೇಶ್ವರ ಸಂಪನ್ನನಾಗಿರ್ತಕ್ಕಂಥ ಆ ಭೀಕರ ರೂಪಿಯಾದಂಥ ಯಾವಾಗ ಹಿರಣ್ಯಕಶಿಪುವಿನ ಎದೆಯನ್ನು ಸೀಳಿದ ನರಸಿಂಹದೇವರು ಅದರ ಆ ಭೀಕರತೆಯನ್ನು ವರ್ಣನೆ ಮಾಡ್ತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಉದಯ ರವಿ ಸಹಸ್ರದ್ಯೋತಿತಂ ವೃಕ್ಷ ವೀಕ್ಷಂ ಪ್ರಲಯ ಜಲದಿ ನಾದಂ ಕಲ್ಪಕೃದ್ವನ್ಯವಕ್ತ್ರಂ ಸುರಪತಿ ರಿಪುವಕ್ಷಚ್ಛೇದ ರಕ್ತೋಕ್ಷತಾಂಗಂ ಪ್ರಣತ ಭಯ ಹರಂತಂ ನಾರಸಿಂಹಂ ನಮಾಮಿ ಅಂತ ಆ ನರಸಿಂಹದೇವರನ್ನೇ ಸ್ತೋತ್ರ ಮಾಡಿದ್ರು. ಆ ರೀತಿಯಾಗಿ ಭೀಕರ ರಕ್ತ ಪುಟ್ಟಿದೆ, ಆಯಾಲೆಲ್ಲ ರಕ್ತಸಿಕ್ತವಾಗಿದೆ. ಅಂತ ಬಾಯಿ ತೆಗೆದು ಕೋರೆ ಹಲ್ಲಗಳನ್ನು ತೋರಿಸಿ ನರಸಿಂಹದೇವರು ಸಿಂಹನಾದ ಮಾಡ್ತಾ ಇದ್ದಾರೆ. ಭೀಮಸೇನ ದೇವರು ಕೂಡ ಅದೇ ರೀತಿಯಾಗಿ ಮಾಡಿದ್ದಾರೆ. ತಾಪಸ ಮನುವಿನ ಮಗನಾಗಿರ್ತಕ್ಕಂತಹ ಮನ್ಯು ಕೂಡ ಇದೇ ಸೂಕ್ತವನ್ನು ಮೊದಲು ಕಂಡಿದ್ದು. ಆದರೆ ಪ್ರಮುಖವಾಗಿ ಕಂಡಿರ್ತಕ್ಕಂಥವರು ಈಗ ಭೀಮಸೇನ ದೇವರು. ಆದ್ದರಿಂದಾಗಿ ಅಸ್ಯ ಮನ್ಯು ಸೂಕ್ತಸ್ಯ ಮಹಾಮಂತ್ರಸ್ಯ, ಈ ಮನ್ಯು ಸೂಕ್ತ ಮಹಾಮಂತ್ರಕ್ಕೆ ಮನ್ಯುಪತಿಯಾದ, ಸಿಟ್ಟಿಗೆ ಸ್ವಾಮಿಯಾದ, ಕ್ರೋಧದ ಸ್ವಾಮಿಯಾಗಿರ್ತಕ್ಕಂತಹ ನೃಸಿಂಹದೇವರೇ ಇದಕ್ಕೆ ಆರಾಧ್ಯ ದೇವತೆಗಳು. ಋಷಿ ಮನುವಿನ ಮಗನಾಗಿರ್ತಕ್ಕಂತಹ ಮನ್ಯು ಮತ್ತು ಭೀಮಸೇನ ದೇವರು. ಆಮೇಲೆ ಮೊದಲಿನ ಮಂತ್ರ ಮತ್ತು ಕೊನೆಯ 4 ಮಂತ್ರಗಳು ಜಗತಿ ಛಂದಸ್ಸಿನಲ್ಲಿವೆ. 2ರಿಂದ ಮೊದಲಿನ 10 ಮಂತ್ರಗಳು ಇವು ಅನುಷ್ಠುಪ್ ಛಂದಸ್ಸಿನಲ್ಲಿವೆ. ಋಗ್ವೇದದ 10ನೇ ಮಂಡಲದ 83, 84 ಸೇರಿ ಒಂದು ಸೂಕ್ತವಾಗಿದೆ. ಆ ಸೂಕ್ತದ ಅರ್ಥದ ಚಿಂತನೆ ಈ ಕ್ರಮವಾಗಿದೆ. ಯಸ್ತೆ ಮನ್ಯೋ ಅವಿದದ್ವಜ್ರತಾಯಕ ಸಹ ಓಜ ಪುಷ್ಯತಿ ವಿಶ್ವಮಾನುಷಕ ಸಾಹ್ಯಾಮದ ಸಮಾರ್ಯನ್ತ್ವಯಾ ಯುಜಾ ಸಹಸ್ಕೃತೇನ ಸಹಸ್ರತ. ಏ ಅವಿದದ್ವಜ್ರ ಸಹಾಯಕ ಮನ್ಯೋ, ಎಲೆ ನರಸಿಂಹದೇವರೇ, ನೀವು ನಂದಕ ಅಂತಕ್ಕಂಥ ಖಡ್ಗವನ್ನ ನಿಮ್ಮ ಕೈಯಲ್ಲಿ ಹಿಡಿದುಕೊಂಡಿದ್ದೀರಿ. ಆ ನಂತರ ಕ್ರೋಧಕ್ಕೆ ಅಧಿದೇವತೆಯಾಗಿರ್ತಕ್ಕಂಥ ರುದ್ರದೇವರ ಅಂಧರ್ಕತನಾಗಿ, ಯೋಗಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಇಂದ್ರನಾಮಕನಾಗಿರ್ತಕ್ಕಂತಹ
ಇಲ್ಲ, ಇಂದ್ರನ ಯೋಗಾಭಿಮಾನಿಯಾದ ಇಂದ್ರನ ಮತ್ತು ಕ್ರೋಧಾಭಿಮಾನಿಯಾಗಿರ್ತಕ್ಕಂತಹ ರುದ್ರದೇವರ ಅಂತರ್ಗತನಾಗಿರ್ತಕ್ಕಂತಹ ಎಲೆ ನರಸಿಂಹದೇವರೇ, ತವ ಯತ್ ಸಹ ಓಜ, ನಿಮ್ಮ ಸಹನಶೀಲತೆ, ಆನಂತರ ನಿಮ್ಮ ಬಲ, ನಿಮ್ಮ ಪರಾಕ್ರಮ, ವಿಶ್ವಂ ಆನುಷಕ್ ಪುಷ್ಣಾತಿ, ಈ ಸಂಪೂರ್ಣ ಜಗತ್ತನ್ನ ಅತಿ ವಿಶಿಷ್ಟ ರೀತಿಯಿಂದ ಸಂರಕ್ಷಣೆ ಮಾಡ್ತಾ ಇದೆ. ತ್ವಯಾಯುಜ ಸಹಸ ದಾಸ ಆರ್ಯಂ ಸಾಖ್ಯಾಮ. ನರಸಿಂಹದೇವರೇ, ನಿಮ್ಮನ್ನು ಸ್ಮರಣೆ ಮಾಡಿದರೆ ಸಾಕು, ಶತ್ರು ಎಷ್ಟೇ ಪ್ರಬಲನಾಗಿರಲಿ, ಇಲ್ಲ ನಿಮ್ಮ ಎದುರಿನಿಂದ ಸಾಮಾನ್ಯನೇ ಆಗಿರಲಿ, ನಮ್ಮ ದೃಷ್ಟಿಯಿಂದ ಎಷ್ಟೇ ಪ್ರಬಲನಾಗಿರಲಿ, ಆರ್ಯಂ ಸಾಖ್ಯಾಮ, ನಿಮ್ಮ ಸ್ಮರಣೆಯಿಂದ ನಾವು ಸಹನ ಮಾಡುವುದಕ್ಕೋಸ್ಕರ ಸಮರ್ಥರಾಗ್ತೇವೆ. ತಾತ್ಪರ್ಯ ಇಷ್ಟೇ, ನರಸಿಂಹದೇವರೇ, ನಿಮ್ಮನ್ನು ನಾವು ಸ್ಮರಿಸಿದರೆ ನಮ್ಮ ಶತ್ರುಗಳು ದೂರ ಓಡಿ ಹೋಗ್ತಾರೆ. ಶತ್ರು ನಿವಾರಕವಾಗಿರತಕ್ಕಂಥ ಮಂತ್ರ ಯಸ್ತೆ ಮನ್ಯೋ ವೀದದ್ವಜ್ರತಾಯಕ ಸಹ ಓಜ ಪುಷ್ಯತಿ ವಿಶ್ವಮಾನುಷಕ ಸಾಖ್ಯಾಮದ ಸಮಾರ್ಯನ್ತ್ವಯಾ ಯುಜ ಸಹಸ್ಕೃತೇನ ಸಹ ಸಹಸ್ವತ. ಆನಂತರ ಎರಡನೇ ಮಂತ್ರ ಈ ರೀತಿಯಾಗಿದೆ. ಮಂತ್ರದ ಅರ್ಥ ವಿವರಣೆ ವಿಸ್ತಾರವಿದೆ, ಆದರೆ ನಮಗೆ ಪೂಜೆ ವಿಧಾನದ ಅಂತರ್ಗತವಾದದ್ದರಿಂದಾಗಿ ಸಂಕ್ಷಿಪ್ತವಾಗಿ ಪ್ರತಿಯೊಂದಿಷ್ಟು ಮಂತ್ರದ ಅರ್ಥವನ್ನು ತಿಳಿದುಕೊಳ್ಳೋಣ. ಮನ್ಯುರಿಂದ್ರೋ ಮನ್ಯುರೇವಾಸ ದೇವೋ ಮನ್ಯುರ್ಹೋತ ವರುಣೋ ಜಾತವೇದಾಃ ಮನ್ಯುಂ ವಿಷ ಈಳತೆ ಮಾನುಷೀರ್ಯಾಃ ಪಾಹಿನೋ ಮನ್ಯೋ ತಪಸಾ ಸಜೋಷಾಃ. ಈ ಮಂತ್ರದಲ್ಲಿ ನರಸಿಂಹದೇವರು ಸಕಲ ಶಬ್ದ ವಾಚ್ಯರು. ಆಯಾ ಹೆಸರಿನಿಂದ ನಮ್ಮ ಅಭಿಷ್ಟಗಳನ್ನು ಪೂರೈಸತಕ್ಕಂಥವರು ಅಂತಿಕೊಂಡಂತನ್ನುವ ವಿವರಣೆ ಈ ಮಂತ್ರದಲ್ಲಿ ಬಂದಿದೆ. ಮನ್ಯುರೇವ ಇಂದ್ರ, ಎಲೆ ಮನ್ಯುನಾಮಕನಾಗಿರ್ತಕ್ಕಂಥ ನರಸಿಂಹದೇವರೇ, ಪರಮ ಐಶ್ವರ್ಯ ಸಹಿತನಾಗಿ ಭಕ್ತರ ಅಭಿಷ್ಟಗಳನ್ನು ಪೂರೈಸುವುದರಿಂದ ಇಂದ್ರನಾಮಕರು ನೀವೇ ಆಗಿದ್ದೀರಿ. ಇದಿ ಐಶ್ವರ್ಯ ಅಂತಿಕೊಂಡಂತನ್ನೋ ಧಾತು, ಅದರಿಂದ ಸ್ವಾಮಿ ಮತ್ತು ಇದಂ ರಾತಿ ಏನೇನು ನಾವು ಬೇಡ್ತೇವೆ ಅದನ್ನ ಕೊಡ್ತೀರಿ, ದಾನೆ ಅದನ್ನ ಕೊಡ್ತಕ್ಕಂಥವರಾದ್ದರಿಂದಾಗಿ ನೀವು ಇಂದ್ರನಾಮಕರಾಗಿದ್ದೀರಿ. ಆ ನಂತರ ಮನ್ಯುರೇವ ದೇವ, ಎಲೆ ಮನ್ಯುನಾಮಕ ನರಸಿಂಹದೇವರೇ, ನಿಮ್ಮನ್ನ ದೇವತೆಗಳು, ದೇವರು, ಪರಮ ಮುಖ್ಯ ದೇವರು ಅಂತ ಎಲ್ಲ ದೇವತೆಗಳು ವರ್ಣನ ಮಾಡ್ತಾರೆ. ಯಾಕೆ? ದಿವು ಕ್ರೀಡಾಯಾಮ ಅಂತಿಕೊಂಡಂತನ್ನುವ ಧಾತುವಿನ ಪ್ರಕಾರ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇವೆಲ್ಲ ನಿಮಗೆ ಆಟ ಇದ್ದಾಗ. ಕ್ರೀಡಾದಿಗುಣ ವಿಶಿಷ್ಟನಾಗಿರ್ತಕ್ಕಂಥ ಎಲೆ ದೇವರೇ, ನೀವೇ ಹೋತ, ಕ್ರೀಡಾಗುಣ ವಿಶಿಷ್ಟರಾಗಿದ್ದೀರಿ. ಪ್ರಕಾಶ, ವಿಜಯ, ಕಾಂತಿ. ದಿವು ಶಬ್ದಕ್ಕೆ ಕ್ರೀಡಾ, ಪ್ರಕಾಶ, ವಿಜಯ, ಕಾಂತಿ ಅಂತ 4 ಅರ್ಥಗಳು. ಇನ್ನು ಅರ್ಥ ಇದೆ, ಪ್ರಮುಖವಾಗಿ 4 ಅರ್ಥಗಳು. ಆದ್ದರಿಂದಾಗಿ ಸೃಷ್ಟಿಯಾದಿಗಳನ್ನು ಸುಲಭವಾಗಿ ಮಾಡ್ತಕ್ಕಂಥವರು ನೀವೇ. ನಿಮ್ಮ ಸಮಾನ ಪ್ರಕಾಶ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಕೋಟಿ ಸೂರ್ಯರನ್ನು ನಿಮ್ಮ ಪ್ರಕಾಶದ ಎದುರು ಅವ್ರದ್ದು ಪತಂಗ ದೀಪದ ಉಳಿದಷ್ಟು ಪ್ರಕಾಶ ಇರೋದಿಲ್ಲ. ಕೋಟಿ ಸೂರ್ಯರ ಪ್ರಕಾಶ ಏಕಕಾಲದಲ್ಲಿ ಪ್ರಕಟವಾದರೂ ಕೂಡ. ಮತ್ತು ನೀವು ಯಾವಾಗಲೂ ವಿಜಯಶಾಲಿಗಳು. ನರಸಿಂಹದೇವರು ಸೋತು ಹೋದರು ಜಗತ್ತಲ್ಲಿ ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ನಿಮ್ಮ ಕಾಂತಿ ಜಗತ್ತಿನ ಸಕಲ ಭಕ್ತರನ್ನು ನಿಮ್ಮ ಕಡೆಗೆ ಆಕರ್ಷಣೆ ಮಾಡ್ತದೆ. ಎಲ್ಲರಿಂದ ಸ್ತುತ್ಯರಾದ್ದರಿಂದಾಗಿ ನಿಮಗೆ ದೇವ ಶಬ್ದ ಅಂತನ್ನುವುದು ಶಾಸ್ತ್ರದಲ್ಲಿ ಬಂದಿದೆ ಅಂತ ತಿಳ್ಕೊಂಡು ಹೇಳ್ತಿದ್ದಾರೆ.
ಅಷ್ಟೇ ಅಲ್ಲ, ನಿಮಗೆ ವರುಣ ಅಂತನೂ ಹೆಸರು ಕೂಡ ಇದೆ. ವರುಣ ಅಂತ ತಿಳ್ಕೊಂಡಂತಂದ್ರೆ ಈ ಸಕಲ ಇಂದ್ರಿಯಾಭಿಮಾನಿಯಾಗಿರ್ತಕ್ಕಂತಹ ವರುಣ ಸಕಲ ಇಂದ್ರಿಯಗಳಿಂದ ಏನೇ ನಾವು ಸುಖ ಅನುಭವಿಸ್ತೇವೆ ಅದೆಲ್ಲವನ್ನೂ ವರುಣ ಕೊಡ್ತಾನೆ. ವರುಣೋತಿ ನಮ್ಮ ಸುತ್ತಲೂ ಇದ್ದು ತನ್ನ ಪಾಶದಿಂದ ನಮ್ಮನ್ನು ಸುತ್ತುವರೆದು ದುಷ್ಟಶಕ್ತಿಗಳು ಬರದಂತೆ ಮಾಡಿ ದಶೇಂದ್ರಿಯಗಳಿಗೆ ಇಂದ ಪ್ರತಿಪಾದ್ಯವಾದ ಏನೇನು ಸುಖಗಳು ಅಂತ ತಿಳ್ಕೊಂಡಂತೇವೆ, ದಶೇಂದ್ರಿಯಗಳಿಂದ ಏನೇನು ಸುಖ ಸಿಗಬೇಕು ಅದೆಲ್ಲವನ್ನು ನರಸಿಂಹದೇವರೇ ನೀವು ಕೊಡ್ತೀರಿ. ನರಸಿಂಹದೇವರು ಬರೀ ಭೀಕರ ಅಂತ ತಿಳ್ಕೊಳ್ಬೇಡಿ, ನಮ್ಮ ಭಕ್ತರಿಗೆ ಅತಿ ಶಾಂತ ರೀತಿಯಿಂದ ಕೊಡ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದಾಗಿ ನಿಮಗೆ ವರುಣ ವರುಣ ಅಂತ ತಿಳ್ಕೊಂಡಂತ ಹೆಸರು. ಅಷ್ಟೇ ಅಲ್ಲ, ನಿಮಗೆ ಹೋತ ಅಂತ ತಿಳ್ಕೊಂಡಂತ ಹೆಸರು. ಯಾಕೆ ವಿಷಯ ಸುಖಗಳನ್ನ ಅನುಭವಿಸುವಾಗ ಅವುಗಳನ್ನ ಪರಮಾತ್ಮ ಅಂತ ಅಗ್ನಿಯಲ್ಲಿ ನಾವು ಸಮರ್ಪಣೆ ಮಾಡಬೇಕು. ಒಂದು ಮಾವಿನ ಹಣ್ಣನ್ನು ಕೈ ಸಿಕ್ತು, ಪರಮಾತ್ಮ ಈ ಮಾವಿನ ಹಣ್ಣಿನ ರುಚಿಯ ಆನಂದ ನಿನಗೆ ಸಮರ್ಪಿತ. ಭಗವಂತನ ಸುಂದರವಾದ ರೂಪದ ದರ್ಶನವಾಯಿತು, ಪರಮಾತ್ಮ ಈ ದರ್ಶನದ ಆನಂದ ನಿಮಗೆ ಸಮರ್ಪಿತ. ಈ ರೀತಿಯಾಗಿ ಪ್ರತಿಯೊಂದು ಇಂದ್ರಿಯಗಳ ಸುಖದ ಸಮರ್ಪಣೆ ಭಗವಂತನಿಗೆ ನಾವು ಮಾಡ್ತಾ ಇರೋದ್ರಿಂದಾಗಿ ಅವನು ಹೋತ ತಾನಾಗಿ ನಿಂತು ಮಾಡಿ ತಾನು ಸ್ವೀಕರಿಸ್ತಾನೆ. ಆದ್ದರಿಂದಾಗಿ ಅವನಿಗೆ ಹೋತ ಹೋತ ಅಂತ ತಿಳ್ಕೊಂಡಂತ ಹೆಸರು. ಅಷ್ಟೇ ಅಲ್ಲ, ವರುಣ ಶಬ್ದಕ್ಕೆ ಮುಕ್ತಿದಾಯಕ ಮತ್ತು ಜ್ಞಾನದಾಯಕ ಅಂತ ತಿಳ್ಕೊಂಡಂತೆ ವಯುನಂ ಜ್ಞಾನಂ ಋಣಕ್ತಿ ಜ್ಞಾನ, ಜ್ಞಾನದಿಂದ ಬರ್ತಕ್ಕಂಥದ್ದು ಅಪರೋಕ್ಷ ಜ್ಞಾನ, ಅದರಿಂದ ಬರ್ತಕ್ಕಂಥ ಮೋಕ್ಷ, ಜ್ಞಾನ ಕೊಟ್ಟು ಮೋಕ್ಷವನ್ನು ಕೊಡೋದ್ರಿಂದಾಗಿ ವರುಣ ಅಂತನೂ ಶಬ್ದವೂ ಕೂಡ ನಿಮಗೆ ಇದೆ. ಆದ್ದರಿಂದಾಗಿ ವರುಣ ಶಬ್ದ ವಾಚನಾಗಿದ್ದೀರಿ ನರಸಿಂಹದೇವರ ನೀವು. ಆನಂತರ ಜಾತವೇದಾಹ ಸರ್ವಜ್ಞರಾಗಿದ್ದೀರಿ. ಜಾತಂ ಸರ್ವಂ ವೇತ್ತಿ ಇತಿ ಜಾತವೇದ. ಜಗತ್ತಿನಲ್ಲಿ ಯಾವುದ ವಸ್ತುವಿನ ಅಸ್ತಿತ್ವ ಇದೆ ಅದೆಲ್ಲವೂ ಭಗವಂತನಿಗೆ ಗೊತ್ತಿದೆ. ಬರೀ ವಸ್ತು ಬಗ್ಗೆ ಅಲ್ಲ, ಅದರ ಗುಣ ವಿಶಿಷ್ಟತೆ ಸಹಿತವಾಗಿ ಪರಮಾತ್ಮನಿಗೆ ಗೊತ್ತಿದೆ. ಅನಾಯಾಸೇನ ವಿಚಾರ ಮಾಡದೆ ಎಲ್ಲವನ್ನು ತಿಳಿದುಕೊಂಡಿರ್ತಕ್ಕಂತಹ ನೀವು ಸರ್ವಜ್ಞರಾದ್ದರಿಂದಾಗಿ ನಿಮಗೆ ಜಾತವೇದಾಹ ಅಂತ ತಿಳ್ಕೊಂಡಂತ ಹೆಸರು. ಆದ್ದರಿಂದಾಗಿ ಇಷ್ಟೆಲ್ಲ ಮಹಿಮೆ ನಿಮ್ಮಲ್ಲಿ ಇರೋದರಿಂದಾಗಿ ತಪಸ ಸಜೋಷಾಹ ಯಾ ಮಾನುಷೀ ವಿಷಃ ಈಳತೆ ನಹಾಪಾಹಿ. ಇಂಥ ಸರ್ವಜ್ಞ ಬಿಟ್ಟ ಇದ್ದಾಗ ಉಳಿದ ವಿಷಯಗಳು ನಮಗೇನು ಸುಖ ಕೊಡ್ತವೆ ಅಂತ ಹೇಳಿ ನಿನ್ನ ಭಕ್ತರು ಉಳಿದ ಎಲ್ಲಾ ವಿಚಾರವನ್ನ ಬಿಟ್ಟು ಉಳಿದ ಎಲ್ಲಾ ಕಾರ್ಭಾರಗಳನ್ನ ಬಿಟ್ಟು ನಿನ್ನ ಧ್ಯಾನ ಮತ್ತು ಗುಣಗಾನದಲ್ಲಿ ತೊಡಗುತ್ತಾರೆ. ತಪಸ ಸಜೋಷಾಹ ಯಾ ಮಾನುಷೀ ವಿಷ. ನಿನ್ನ ಗುಣಗಾನದಲ್ಲಿ ರತರಾಗಿರ್ತಾರೆ. ಆದ್ದರಿಂದಾಗಿ ಇಂಥ ನಮ್ಮನ್ನು ನಹಾಪಾಹಿ, ನಮ್ಮಂತ ಭಕ್ತರನ್ನ ಪರಮಾತ್ಮ ನೀನು ಸಂರಕ್ಷಣೆ ಮಾಡು. ಅಂದರೆ ಸಕಲ ಶಬ್ದ ವಾಚ್ಯನಾದ ಪರಮಾತ್ಮ ಆಯಾ ಶಬ್ದಗಳಿಂದ ಪ್ರತಿಪಾದ್ಯವಾದ ವಿಶಿಷ್ಟ ಗುಣಗಳ ಫಲವನ್ನು ನಮಗೆ ಕೊಡ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದಾಗಿ ಇಂಥ ಸರ್ವಸ್ವವನ್ನು ಕೊಡುವ ಆ ನರಸಿಂಹದೇವರನ್ನ ಭಕ್ತರು ಯಾವಾಗಲೂ ನಹಾಪಾಹಿ, ನಮ್ಮನ್ನು ಸಂರಕ್ಷಣೆ ಮಾಡು ಪರಮಾತ್ಮ, ನಮ್ಮನ್ನು ಸಂರಕ್ಷಣೆ ಮಾಡು ಅಂಥೇಳಿ ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಇನ್ನು ಮೂರನೆಯ ಮಂತ್ರ ಅಭೀಮನ್ಯೋ ತವ ಸಸ್ತವೀಯಾನ್ ತಪಸಾ ಯುಜ ವಿಜಹಿ ಶತ್ರೂನ್ ಅಮಿತ್ರಃ ವೃತ್ರಃ ದಸ್ಯುಃ ಚ ವಿಶ್ವಾ ವಸೂನ್ಯಾಭ ರಾತ್ವಂ ನಃ. ಇದು ಮೂರನೇ ಮಂತ್ರ. ಇದರ ಅನ್ವಯ ಈ ರೀತಿಯಾಗಿದೆ. ಹೇ ಮನ್ಯೋ ತ್ವಂ ತವಸಃ ತವೀಯಾನ್. ಮನ್ಯು ನಾಮಕರಾಗಿರ್ತಕ್ಕಂಥ ನರಸಿಂಹದೇವರೇ,
ಜಗತ್ತಿನಲ್ಲಿ ಎಷ್ಟು ಐಶ್ವರ್ಯ ಮತ್ತು ಬಲ ಅಂತಿದೆ, ತವಸಹ ತನೀಯ, ಎಲ್ಲ ಐಶ್ವರ್ಯ ಬಲಗಳು ಎಲ್ಲರನ್ನು ಮೀರಿ ಪರಿಪೂರ್ಣವಾಗಿ ಸ್ವತಂತ್ರವಾಗಿ ನಿಮ್ಮಲ್ಲಿ ಮಾತ್ರ ಇವೆ. ಅಂತಹ ಶ್ರೇಷ್ಠ ಬಲ ಐಶ್ವರ್ಯಗಳಿಂದ ಯುಕ್ತನಾಗಿರ್ತಕ್ಕಂಥ ಪರಮಾತ್ಮ ತ್ವಂ ಅಭೀಹಿ, ನಮ್ಮ ಮೇಲೆ ಅನುಗ್ರಹೋನ್ಮುಖನಾಗು, ವಿಶೇಷ ಅನುಗ್ರಹ ಮಾಡತಕ್ಕಂಥವನಾಗು. ಅಷ್ಟೇ ಅಲ್ಲ, ತಪಸಾಯುಜ, ನೀನು ಇಚ್ಛಾ ಮಾಡಿದರೆ ಸಾಕು. ಶತ್ರುಗಳು ಇವರನ್ನ ಬಿಟ್ಟು ಹೋಗ್ಲಿ ಅಂತ ತಿಳ್ಕೊಂಡಂತೇಳಿ ಇಚ್ಛಾ ಮಾಡಿ ಕೇವಲ ಸಂಕಲ್ಪ ಮಾಡಿದರೆ ಸಾಕು, ನಮ್ಮ ಶತ್ರುಗಳೆಲ್ಲ ದೂರವಾಗ್ತದೆ. ಪರಮಾತ್ಮ ನಿನ್ನಲ್ಲಿ ಒಂದು ಸ್ವಾಭಾವಿಕವಾದಂತಹ ಸಾಮರ್ಥ್ಯ ಇದೆ, ಸ್ವತಂತ್ರವಾದ ಸಾಮರ್ಥ್ಯ ಇದೆ, ಇನ್ನೊಬ್ಬರು ಕೊಟ್ಟಿರ್ತಕ್ಕಂಥ ಸಾಮರ್ಥ್ಯ ಅಲ್ಲ, ಸ್ವಾಭಾವಿಕವಾದ ಸಾಮರ್ಥ್ಯ ಇದೆ. ಇಂತಹ ಸಾಮರ್ಥ್ಯಯುಕ್ತನಾದಂಥ ಪರಮಾತ್ಮ ಸಂಕಲ್ಪ ಮಾಡೋ ಸಾಕು, ನಮ್ಮ ಶತ್ರುಗಳು ನಷ್ಟವಾಗ್ತಾರೆ, ನಮ್ಮ ಶತ್ರುಗಳು ಪೂರ್ತಿಯಾಗಿ ಹೊರಟು ಹೋಗ್ತಾರೆ. ಅಷ್ಟೇ ಅಲ್ಲ, ಅಮಿತ್ರ ದಶ್ವ, ಇನ್ನು ನಮ್ಮನ್ನು ಪೀಡಿಸ್ತಕ್ಕಂತಹ ಕಾಮಾದಿ ಏನು ಅನೇಕ ದೋಷಗಳಿವೆ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿ ಅನೇಕ ದೋಷಗಳು ಅಂತೇನಿವೆ, ಇವೆಲ್ಲರೂ ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂಥ ಶತ್ರುಗಳು, ನಮ್ಮ ಕಣ್ಣಿಗೆ ಕಾಣದೇ ನಮ್ಮ ಮೇಲೆ ಪ್ರಹಾರ ಮಾಡತಕ್ಕಂಥವುಗಳು. ಇಂತಹ ಶತ್ರುಗಳನ್ನು ಪರಮಾತ್ಮ ನೀನು ಅವರನ್ನು ನಾಶಪಡಿಸು, ಸಮರ್ಥನಾಗಿದ್ದೆ, ನಾಶಪಡಿಸು. ತ್ವಂ ವಿಶ್ವಾವಸೂನಿ ಆವರ, ಈ ದುಷ್ಟ ಶತ್ರುಗಳು ಹೋದ ಮೇಲೆ ಅವಯಂ ಸತ್ವಸಮ ಶುದ್ಧಿ ಇತ್ಯಾದಿ ದೈವಿ ಸಂಪತ್ತು ಅಂತೇನಿದೆ, ಆ ದೈವಿ ಸಂಪತ್ತುಗಳನ್ನು ನಮಗೆ ಕೊಡು. ಈ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ, ಭಗವಂತ ಸಂಕಲ್ಪ ಮಾಡಿದರೆ ಸಾಕು, ನಮ್ಮ ಶತ್ರುಗಳು ನಷ್ಟರಾಗಿ ಹೋಗ್ತಾರೆ. ವೃತ್ರಾದಿ ಅನೇಕ ಅಸುರರನ್ನು ಪರಮಾತ್ಮ ಇಂದ್ರನಲ್ಲಿದ್ದು ಸಂಹಾರ ಮಾಡಿದ್ದಾನೆ. ಇಂತಹ ಶತ್ರುನಾಶಕನಾದ ನರಸಿಂಹದೇವರೇ, ಕಾಮಕ್ರೋಧ ಮೊದಲಾಗಿರ್ತಕ್ಕಂಥ ಕಣ್ಣಿಗೆ ಕಾಣದೇ ಇರತಕ್ಕಂಥ ಏನು ಅನೇಕ ರೀತಿಯಾದಂತಹ ದೋಷಗಳು ಅಂತೇನಿವೆ, ಅವುಗಳನ್ನು ನೀವು ನಾಶಪಡಿಸಿರಿ. ಆ ದೋಷಗಳು ಹೋದ್ಮೇಲೆ ದೈವಿ ಸಂಪತ್ತು ನಿನ್ನ ಅನುಗ್ರಹದಿಂದ ತಪ್ಪದೇ ಬರ್ತದೆ. ಅಂತ ದೈವಿ ಸಂಪತ್ತನ್ನು ಕೊಟ್ಟು ನಮ್ಮ ಮೇಲೆ ಪರಮಾನುಗ್ರಹ ಮಾಡ್ರಿ ಅಂತೇಳಿ ಈ 3ನೇ ಮಂತ್ರದಲ್ಲಿ ಪ್ರಾರ್ಥನೆ ಇದೆ. ಆ ನಂತರ ಮನ್ಯು ಸೂಕ್ತದ 4ನೇ ಮಂತ್ರ ಈ ರೀತಿಯಾಗಿದೆ. ತ್ವಂ ತ್ವಂ ಹಿಮನ್ಯೋ ಅಭಿಭೂತ್ಯೋಜಾಹ ಸ್ವಯಂಭೂರ್ಭಾಮೋ ಅಭಿಮಾತಿಶಾಹ ವಿಶ್ವಚರ್ಷಣಿಸ್ಸಭೂರಿಸ್ಸಾವಾನ್ ಅಸ್ಮಾನ್ ಸೋಜ ಪೃತನಾಸು ದೇಹಿ. ಹೇ ಮನ್ಯು, ಅಭಿಭೂತ್ಯೋಜಾಹ ಸ್ವಯಂಭೂ ಭಾಮಃ ಅಭಿಮಾತಿಶಾಹ ಸಹುರಿ ಸಹಾವಾನ್ ಅಸ್ಮಾಸು ಪೃತನಾಸು ಓಜಃ ಆದತ್ಸ್ವ. ಸರ್ವೋತ್ತಮರಾಗಿರ್ತಕ್ಕಂತಹ ನರಸಿಂಹದೇವರೇ, ಶತ್ರು ನಾಶಕರಾದ ನಿಮ್ಮಲ್ಲಿ ಉತ್ಸಾಹ ಬಹಳ ಇದೆ. ಪರಮಾತ್ಮ ಹೇಳಿಯಾಗಿ ಗೆದ್ರೆ ಗೆದ್ದೋ ಬಿಟ್ರ ಬಿಟ್ನೋ ಅಂತಲ್ಲ, ಸತತ ಉತ್ಸಾಹದ ಅಭಿಭೂತ್ಯೋಜಾಹ, ಯಾವಾಗಲೂ ನವನೋನ್ಮೇಷಶಾಲಿಯಾಗಿರ್ತಕ್ಕಂಥ ಆ ಒಂದು ಅದ್ಭುತವಾದ ಉತ್ಸಾಹದಿಂದ ನೀವು ಯುಕ್ತರಾಗಿದ್ದೀರಿ. ಸ್ವಯಂಭೂ, ಈ ನಿಮ್ಮ ಉತ್ಸಾಹ ಅಂತ ತಿಳ್ಕೊಂಡಂತೇನಿದೆ, ಈ ಶತ್ರುನಿಕಾರಕ ಆಗಿರ್ತಕ್ಕಂಥ ಉತ್ಸಾಹ ಅಂತೇನಿದೆ, ಇದು ಸ್ವಾಭಾವಿಕ. ಯಾಕೆ? ನೀವು ಸ್ವಯಂಭೂ, ನಿಮಗೆ ಅಪ್ಪ ಅಮ್ಮ ಇಲ್ಲ, ಯಾರ ಶುಕ್ಲಶೂನ್ಯದ ಸಂಪರ್ಕದಿಂದ ಹುಟ್ಟಿರ್ತಕ್ಕಂಥವರಲ್ಲ ನೀವು. ನಾನೇ ಪ್ರಕಟನಾಗ್ತೇನೆ ಅಂತ ಅನ್ನೋದಕ್ಕೋಸ್ಕರ ಕಂಬದಿಂದ ಅಭಿವ್ಯಕ್ತರಾಗಿ ನನಗೆ ಅಪ್ಪ ಅಮ್ಮ ಬೇಕಾಗಿಲ್ಲ, ನನಗೆ ತಂದೆ ತಾಯಿಗಳು ಬೇಕಾಗಿಲ್ಲ ಅನ್ನುವುದನ್ನ ನೀವು ಸ್ಪಷ್ಟ ತೋರಿಸಿಕೊಟ್ಟಿದ್ದೀರಿ. ಇಂತಹ ಜ್ಞಾನಪೂರ್ಣರಾಗಿರ್ತಕ್ಕಂತಹ ಸ್ವಯಂಭೂ ಭಾಮಹ, ಭಾಮಹ ಅಂತಿಕೊಂಡಂತಂದ್ರೆ ಜ್ಞಾನಪೂರ್ಣರು. ಅಭಿಮಾತಿಶಾಹ, ಅಷ್ಟೇ ಅಲ್ಲ, ಜನನಾದ ರಹಿತರಾಗಿ ಶತ್ರು ಸಂಹಾರಕರಾಗಿದ್ದೀರಿ.
ಸಬೂರಿ, ಸರ್ವಜ್ಞರಾಗಿರ್ತಕ್ಕಂತಹ ಸಹನಶೀಲತೆ. ಆದರೆ ಅಷ್ಟೇ ನಿಮ್ಮ ಹುರ್ ಅಂತಿಕೊಂಡಂತಕ್ಕಂತಹ ಆ ನಿಮ್ಮ ಸಿಂಹನಾದ ಅಂತಿಕೊಂಡಂತೇನಿದೆ ಅದು ಶತ್ರು ವಿನಾಶಕವಾಗಿದೆ. ಇಂತಹ ನರಸಿಂಹದೇವರೇ, ಅಸ್ಮಾಸು ಕೃತನಾಸು ಓಜಃ ದತ್ಸ. ನಮ್ಮ ಶತ್ರುಗಳನ್ನು ಓಡಿಸುವ ಸದ್ಗುಣಗಳು ಅಂತ ಸೈನ್ಯ ನಮ್ಮಂತೇನಿದೆ. ಸದ್ಗುಣಗಳಿಂದ ಕಾಮಕ್ರೋಧಾದಿಗಳು ದೂರವಾಗ್ತದೆ. ಇಂತಹ ನಮ್ಮ ಸದ್ಗುಣಗಳು ಅಂತಕ್ಕಂತಹ ಸೈನ್ಯದಲ್ಲಿ ಸಾಮರ್ಥ್ಯವನ್ನು ಕೊಡು. ಅಂದ್ರೆ ನಿಮ್ಮ ಅನುಗ್ರಹದಿಂದ ನಮ್ಮಲ್ಲಿರ್ತಕ್ಕಂಥ ಪ್ರತೀಕಾರ ಶಕ್ತಿ, ನಮ್ಮಲ್ಲಿರ್ತಕ್ಕಂಥ ಸದ್ಗುಣಗಳು ಕಾಮಕ್ರೋಧಾದಿ ದೋಷಗಳನ್ನ ದೂರ ಮಾಡುವುದಕ್ಕೋಸ್ಕರ ಸಮರ್ಥರಾಗಲಿ. ಅಂಥ ಇಂದ್ರಿಯ ಸಾಮರ್ಥ್ಯವನ್ನು ಪರಮಾತ್ಮ ನಮಗೆ ಕೊಡು ಅಂತ ಹೇಳಿ ನರಸಿಂಹದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನು 5ನೆಯ ಮಂತ್ರ ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ, ಆದ್ರೆ ಇಷ್ಟಾದರೂ ಮನನ ಮಾಡಿಕೊಂಡು ಸಾಕು. ಅಭಾಗಸ್ಸನ್ ಅಪಪರೇತೋ ಅಸ್ಮಿ ತವ ಕೃತ್ವಾ ತವಿಷಚ್ಚ ಪ್ರಚೇತಃ ತಂತ್ವಾ ಮನ್ಯೋ ಅಕ್ರತುರ್ಜೀಹಿ ಲಾಹಂ ಸ್ವಾತನೋರ್ಬಲದೇಯ ಯಮೇಹಿ. ಹೇ ಮನ್ಯೋ ಸಹುರೆ, ಎಲೆ ಹುರ್ರಂತನ್ನೋ ಶಬ್ದದಿಂದ ಶತ್ರುಗಳನ್ನು ಓಡಿಸುವ ಸಿಂಹನಾದವುಳ್ಳ ನರಸಿಂಹದೇವರೇ, ನಾನು ನಿಮ್ಮ ದಾಸನಾಗಿದ್ದೇನೆ. ಯಾಕೆ? ನಿಮ್ಮ ಅನುಗ್ರಹ ಇಲ್ಲದೆ ಇದ್ರೆ ಮೋಕ್ಷ ಇಲ್ಲ. ಆದ್ದರಿಂದಾಗಿ ಮನ್ಯೋ ಕ್ರೋಧಾಭಿಮಾನಿಯಾಗಿರ್ತಕ್ಕಂತಹ, ಕ್ರೋಧ ನಿಯಾಮಕರಾಗಿರ್ತಕ್ಕಂಥ ನರಸಿಂಹದೇವರೇ, ಶತ್ರುಗಳನ್ನು ಓಡಿಸುವುದಕ್ಕೋಸ್ಕರ ಅತ್ಯಂತ ಭೀಕರವಾಗಿರ್ತಕ್ಕಂತಹ ಸಿಂಹನಾದವುಳ್ಳ ನರಸಿಂಹದೇವರೇ, ಅಷ್ಟೇ ಅಲ್ಲ, ವಜ್ರದಂತೆ ಸದೃಶವಾದ ನಂದಕ ಖಡ್ಗವನ್ನ ನಿಮ್ಮ ಕೈಯಲ್ಲಿ ಧಾರಣ ಮಾಡಿದ್ದೀರಿ. ಅಯಂತೆ ಅಸ್ಮಿ, ನಾನು ನಿಮ್ಮ ಭಕ್ತನಾಗಿದ್ದೇನೆ, ನಿಮಗೆ ನಾನು ಶರಣು ಬಂದಿದ್ದೇನೆ. ಆದ್ದರಿಂದಾಗಿ ಮಾಂ ಉಪೇಹಿ, ನನ್ನ ಕಡೆಗೆ ಓಡಿ ಬನ್ನಿ. ನನ್ನ ಭಕ್ತ ಕರೀತಾ ಇದ್ದಾನೆ ಅಂತ ಹೇಳಿ ಹೇಗೆ ಪ್ರಹ್ಲಾದನ ಪ್ರಾರ್ಥನೆಗೆ ಓಡಿ ಬಂದ್ರಿ, ಅದು ಕೂಡ ಹೇಗೆ ಹಿರಣ್ಯಕಶಿಪು ಸವಾಲು ಹಾಕಿದ್ದಾನೆ, ನನ್ನನ್ನ ವಿರೋಧ ಮಾಡುವ ಸಾಮರ್ಥ್ಯ ನಿನಗೆ ಹೇಗೆ ಬಂತು, ಯಾರು ನಿನ್ನ ಸಹಾಯಕರು ಅಂತ ಹೇಳಿ ಆಗ ನೀವು ಉತ್ತರ ಕೊಟ್ಟಿದ್ದೀರಿ. ಪ್ರಹ್ಲಾದ ಉತ್ತರ ಕೊಟ್ಟ ಹಿರಣ್ಯಕಶಿಪುವಿಗೆ, ಅಪ್ಪ ನಿನಗೆ ಏನು ಈ ಶಕ್ತಿ ಇದೆ, ತ್ರಿಲೋಕ ಜಯವಾದ ಶಕ್ತಿ, ಈ ಶಕ್ತಿಯನ್ನು ನನಗೆ ಯಾರು ಕೊಟ್ಟಿದ್ದಾರೆ? ಆ ದೇವರೇ ನನಗೆ ಶಕ್ತಿ ಕೊಟ್ಟಿದ್ದಾರೆ. ಆದ್ದರಿಂದಾಗಿ ದೇವರು ಕೊಟ್ಟ ಶಕ್ತಿಯಿಂದ ನಾನು ಬಲಶಾಲಿಯಾಗಿದ್ದೇನೆ ಅಂತ ಹೇಳತಕ್ಕಂಥ ನೀವು ಪ್ರಹ್ಲಾದ ಹೇಳಿದಾಗ ಆಗ ಹಿರಣ್ಯಕಶಿಪು ಕೇಳ್ತಾನೆ, ದೇವರು ಅಂತ ಎಲ್ಲಿದ್ದಾನೆ ನಿಮ್ ದೇವರು? ಆಗ ಪ್ರಹ್ಲಾದ ಉತ್ತರ ಕೊಟ್ಟ, ನನ್ನ ದೇವರು ಎಲ್ಲ ಕಡೆಗಿದ್ದಾನೆ, ಸರ್ವತ್ರ. ಹಾಗಾದ್ರೆ ಯದಿಸ ಸರ್ವತ್ರ, ಎಲ್ಲ ಕಡೆಯಲ್ಲಿ ನಿನ್ನ ದೇವರಿದ್ದಾರೆ. ಆ ಕಾಲದಲ್ಲಿ ಕಸ್ಮಾನ್ ಸ್ತಂಭೇನ ದೃಶ್ಯತೆ, ಈ ಎದುರಿಗಿರುವ ಕಂಬದಲ್ಲಿ ನಿನ್ನ ದೇವರು ನನಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಕೇಳಿದಾಗ ಆ ಕಾಲದ ಪರಮಾತ್ಮ ಹೇಳ್ತಾನೆ, ಪ್ರಹ್ಲಾದ ಹೇಳ್ತಾನೆ, ನನಗೆ ಕಾಣಿಸ್ತಾ ಇದ್ದಾನೆ, ಇಲ್ಲೇ ಇದ್ದಾನೆ ನರಸಿಂಹದೇವರು, ಅವನು ಇಲ್ಲದೇ ಇದ್ದ ಸ್ಥಳವೇ ಇಲ್ಲ ಅಂತ ತಿಳ್ಕೊಂಡಂತ ಹೇಳಿ. ಆಗ ಅವನು ಗದೆಯಿಂದ ಕಂಬಕ್ಕೆ ಪ್ರಹಾರ ಮಾಡಿ ಗುದ್ದಿದಾಗ ಆಗ ಆ ನಿನ್ನ ಭಕ್ತನಾದ ಪ್ರಹ್ಲಾದನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಲೋಕೇಶು ದರ್ಶಯನ್ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ,
ನಿಮ್ಮ ಭಕ್ತನಾದ ಪ್ರಹ್ಲಾದನ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ ನೀ ಬಂದಿದ್ದೆಲ್ಲ ಅಂತಂದ್ರೆ ದೇವರೆಲ್ಲ ಕಡೆ ಮಾತು ಸುಳ್ಳು ಅಂತಿಕೊಂಡು ಜಗತ್ತಿನಲ್ಲಿ ಎಲ್ಲರೂ ನಾಸ್ತಿಕರಾಗ್ತಾ ಇದ್ರು. ಪ್ರಹ್ಲಾದನ ಮಾತಿಗೆ ಬೆಲೆಯನ್ನು ಕೊಟ್ಟು ಅವನ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ ಕಮ್ಮದಿಂದ ಬಂದಿದ್ದೀರಲ್ಲ. ಅಷ್ಟೇ ಅಲ್ಲ, ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ಸತ್ಯಧರ್ಮ ತೀರ್ಥರು 16 ರೀತಿಯಲ್ಲಿ ಈ ಶಬ್ದಕ್ಕೆ ಅರ್ಥವನ್ನು ಹೇಳಿದ್ದಾರೆ. 16 ರೀತಿಯಲ್ಲಿ ಒಂದೆರಡು ಹೇಳ್ತಾರೆ. ನಿಜ ಭೃತ್ಯ ಭಾಷಿತಂ, ನಿನ್ನ ಭೃತ್ಯ ಬ್ರಹ್ಮದೇವರು. ಭಾಷಿತಂ, ಹಿರಣ್ಯಕಶಿಪುವಿಗೆ ಹೇಳಿದ್ರು, ವರ ಕೊಟ್ಟಿದ್ರು, ಮನುಷ್ಯರಿಂದ ಮರಣ ಇಲ್ಲ, ಮೃಗಗಳಿಂದ ಮರಣ ಇಲ್ಲ, ಹಗಲಿಲ್ಲ ರಾತ್ರಿ ಇಲ್ಲ, ಮೇಲೆ ಇಲ್ಲ ಕೆಳಗೆ ಇಲ್ಲ, ಒಳಗಿಲ್ಲ ಹೊರಗಿಲ್ಲ, ಆಯುಧದಿಂದ ಇಲ್ಲ ಅಂತ ಅನೇಕ ರೀತಿಯಾಗಿರ್ತಕ್ಕಂಥ ಏನೇನೋ ಚಾಯ್ಸ್ಗಳನ್ನು ಕೇಳಿದ್ದ. ಎಲ್ಲದಕ್ಕೂ ಅವರು ತಥಾಸ್ತು ತಥಾಸ್ತು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ಆ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ ಈ ಕಡೆಗೆ ಮನುಷ್ಯನೂ ಅಲ್ಲ, ಈ ಕಡೆಗೆ ಮೃಗನೂ ಅಲ್ಲ, ಅರ್ಧ ಮನುಷ್ಯ ಅರ್ಧ ಮೃಗ. ಆ ನಂತರ ಹಗಲಿಲ್ಲ ರಾತ್ರಿ ಅಲ್ಲ, ಸಂಧಿಕಾಲ, ಮೇಲಲ್ಲ ಕೆಳಗಲ್ಲ, ಹೊತ್ತಿಲಿನ ಮೇಲೆ. ಆ ನಂತರ ಯಾವ ಆಯುಧದಿಂದಲ್ಲ, ನಿನ್ನ ಉಗುರುಗಳು ಸಜೀವವೂ ಆಗಿರಬಾರ್ದು, ನಿರ್ಜೀವವೂ ಆಗಿರಬಾರ್ದು. ಉಗುರುಗಳು ಸಜೀವವೂ ಹೌದು, ನಿರ್ಜೀವವೂ ಹೌದು. ಬೆಳೀತವೆ ಆದ್ದರಿಂದ ಸಜೀವ, ಆದರೆ ಕತ್ತರಿಸಿದ ರಕ್ತ ಬರುವುದಿಲ್ಲ, ಆದ್ದರಿಂದ ನಿರ್ಜೀವ. ಅಂತ ಉಗುರುಗಳಿಂದ ಅವನ ಎದೆಯನ್ನ ಸೆಳೆಯುವುದಕ್ಕೋಸ್ಕರ ನೀನು ಆ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ ಓಡಿ ಬಂದಿಯಲ್ಲ ಪರಮಾತ್ಮ. ಅಂತಹ ಮಾತು. ಇನ್ನು ನಿಜ ಭೃತ್ಯಾಯ ಮಹಾಲಕ್ಷ್ಮಿ, ನಿನ್ನ ಭೃತ್ಯಳು ಅಂತ ಅನಿಸ್ಕೊಂಡಿರ್ತಕ್ಕಂಥ ನಿನ್ನ ಪ್ರಿಯ ಪತ್ನಿ ಮಹಾಲಕ್ಷ್ಮೀ ದೇವಿ ಜಗತ್ತಿಗೆ ಉಪದೇಶ ಮಾಡಿದ್ಲು. ಮಹಾಲಕ್ಷ್ಮೀ ದೇವಿಗೆ ನೀನು ಹೇಳಿದ್ದಿ, ಮಹಾಲಕ್ಷ್ಮಿ ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರಿಗೆ ಎಂದಿಗೂ ಕೂಡ ಭಯ ಬರೋದಿಲ್ಲ, ಬಂದ್ರೆ ನಾನು ನಿವಾರಣೆ ಮಾಡ್ತೇನೆ. ನಮ್ಮ ಭಕ್ತರಿಗೆ ನಾಶವಿಲ್ಲ, ಯಾಕೆ ನಾನು ರಕ್ಷಕನಿದ್ದೇನೆ ಅಂಥೇಳಿ ಅದನ್ನು ಸತ್ಯ ಮಾಡೋದಕ್ಕೋಸ್ಕರ ಈಗ ನೀವು ಬಂದಿದ್ದೀರಿ ನರಸಿಂಹದೇವರೇ. ಅಥವಾ ನಿಜ ಭೃತ್ಯ ಭಾಷಿತಂ, ನಿಜ ಭೃತ್ಯರಾಗಿರ್ತಕ್ಕಂತಹ ಮಹಾಲಕ್ಷ್ಮೀ ದೇವಿ ದೇವತೆಗಳನ್ನು ಕುರಿತು ಹೇಳಿದ್ಲು. ನವಾಸ ದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ, ಪರಮಾತ್ಮನ ಭಕ್ತರಿಗೆ ಅಮಂಗಲ ಅಂತ ಅನ್ನೋದಿರೋದಿಲ್ಲ, ಯಾವಾಗಲೂ ಜಯ. ಈ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ. ಅಥವಾ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ನಿಜ ಭೃತ್ಯಾಯ ಅರ್ಜುನಾಯ ಭಾಷಿತಂ. ಕೃಷ್ಣಾವತಾರದಲ್ಲಿ ನೀನು ಹೇಳಿದ್ದೆಲ್ಲ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ ಅಂತ ತಿಳ್ಕೊಂಡಂತೇಳಿ ಆ ಕಾಲಕ್ಕೆ ನೀನು ಹೇಳಿದ್ದೆಲ್ಲ. ಆ ನಿನ್ನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ನೀನು ಓಡಿ ಬಂದೆ ಪರಮಾತ್ಮ. ನಿಜ ಭೃತ್ಯ ಭಾಷಿತಂ, ನಿನ್ನ ಭೃತ್ಯನಾದ ನಿನ್ನ ಭಕ್ತನಾದ ಮುಚುಕಂತ ಹೇಳಿದ್ದ. ಏನ್ ಹೇಳಿದ್ದ? ಪರಮಾತ್ಮನ ವಿಷಯಕವಾಗಿರ್ತಕ್ಕಂಥ ಮಾಡಿದ ಕರ್ಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ಅಂತ ಹೇಳಿದ್ದ. ನ ದೇವತೋಷಣಂ ವೃಥ, ದೇವರನ್ನು ಕುರಿತ ಮಾಡಿದ ಅಲ್ಪ ಸೇವೆಯೂ ಕೂಡ ವ್ಯರ್ಥ ಹೋಗೋದಿಲ್ಲ. ಆ ಮುಚುಕಂದ ಹೇಳಿದ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ ನೀನು ಇಲ್ಲಿ ಅಭಿವ್ಯಕ್ತನಾಗಿ ಬಂದಿದ್ದೆ. ನಿಜ ಭೃತ್ಯ ಭಾಷಿತಂ, ನಿನ್ನ ಭೃತ್ಯರಾದಂತಹ ವೇದಾಭಿಮಾನ ದೇವತೆಗಳು ಹೇಳಿದ ಮಾತು. ನ ಶುಕ್ಲ ಕೃಷ್ಣ ಪ್ರಭವಸ್ಯ ದೇಹ, ಪರಮಾತ್ಮನಿಗೆ ಶುಕ್ಲ ಶುಣ್ಯ ಸಂಪರ್ಕ ಇಲ್ಲ, ಅವನು ಸ್ವಯಂಭೂ ಅಂತ ತಿಳ್ಕೊಂಡಂತ ಹೇಳಿ ಆ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ ಹೀಗೆ ಇನ್ನೂ ಹೇಳ್ತಾ ಹೋಗ್ತಾರೆ ಸತ್ಯಧರ್ಮ ತೀರ್ಥರು, ಸಮಯ ಇಲ್ಲ. ಆ ರೀತಿಯಾಗಿ ಪ್ರಹ್ಲಾದನಿಗೋಸ್ಕರ ಏನು ಯಾವ ರೀತಿಯಾಗಿ ನೀನು ಓಡಿ ಬಂದಿಯೋ ಆ ರೀತಿಯಾಗಿ ನನ್ನ ಕರೆಗೂ ಓಡಿಬಾ ಪರಮಾತ್ಮ. ಅಯಂತೆ ಅಸ್ಮಿ ಮಾಂ ಉಪಾಯೇ, ನಾನು ಭಕ್ತನಾಗಿದ್ದೇನೆ, ನೀನು ನನ್ನ ರಕ್ಷಣೆಗೋಸ್ಕರ ಓಡಿಬಾ ಪರಮಾತ್ಮ. ಆವಾಪಿ ಯಹ ವಿಶ್ವತಃ, ನೀನು ಓಡಿ ಬರ್ತೀಯ ಗೊತ್ತಿದೆ,
ಓಡಿ ಬರೋದಕ್ಕೆ ಇಲ್ಲೇ ಇದ್ದೆ, ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿದ್ದೆ, ಒಳಗೂ ಇದ್ದೆ ಹೊರಗೂ ಇದ್ದೆ. ಹೊರಗೆ ಕಾಲ ರೂಪದಿಂದ ಇದ್ದೆ, ಒಳಗೆ ಪುರುಷ ರೂಪದಿಂದ ಇದ್ದೆ. ಅಷ್ಟೇ ಅಲ್ಲ, ಸೃಷ್ಟಿ ಆದಿ ಅಂತ್ಯ ಈಗಿದ್ದಾನೆ. ಮುಂದೇನು? ಮೊನ್ನೆ ಯಾರು ಬೊಂಬೆಯಲ್ಲಿ ಹೇಳಿದ್ರು, ಏನು ಅಂತ ತಿಳ್ಕೊಂಡು ಅಂತಂದ್ರೆ, ಮೋದಿ ಇದ್ದಾನೆ ಅಂತ ತಿಳ್ಕೊಂಡು ಅಂತೇಳಿ ನೀವು ಎಷ್ಟೊಂದು ದೊಡ್ಡ ದೊಡ್ಡ ಮಾತಾಡ್ಲಿಕ್ಕತ್ತೀರಿ, ನಾಳೆ ಮೋದಿ ಹೋದ್ಮೇಲೆ ಏನ್ ಮಾಡ್ತೀರಿ ನೀವು ಅಂತ ತಿಳ್ಕೊಂಡು ಅಂತ ಹೇಳಿ. ಆದ್ರೆ ದೇವ್ರಿಗೆ ಹಾಗಿಲ್ಲ, ಹೇಳಿಕ್ ಬರಂಗಿಲ್ಲ. ಹಿಂದೂ ಇದ್ದಾನೆ, ಈಗೂ ಇದ್ದಾನೆ, ಮುಂದೂ ಇದ್ದಾನೆ. ಅನಂತ ಕಾಲದಲ್ಲಿರ್ತಕ್ಕಂಥ ಪರಮಾತ್ಮ ನಿನ್ನ ಇರೋದ್ರಿಂದಾಗಿ, ನಿನ್ನ ಸಹಾಯದಿಂದ ಅವರನ್ನು ನಾವು ಸಂಹರಿಸ್ತೇವೆ ನಿನ್ನ ಅನುಗ್ರಹದಿಂದ. ಆದ್ದರಿಂದಾಗಿ ಪರಮಾತ್ಮ ಶತ್ರುಗಳು ಬರೋ ಮೊದಲೇ ನೀನು ನಮಗೆ ನೀನು ಬರ್ತಾ ಇದ್ದಿ ಅಂತ ಅನ್ನೋದನ್ನು ಸೂಚನೆ ಮಾಡು, ಬಂದು ನಮ್ಮನ್ನ ಸಂರಕ್ಷಣೆ ಮಾಡು, ಅವರನ್ನ ದೂರೀಕರಿಸು ಅಂತ ತಿಳ್ಕೊಂಡು ಅಂತ ಹೇಳಿ ಈ 6ನೇ ಮಂತ್ರದಲ್ಲಿ ಹೇಳಿದ್ದಾರೆ. 7ನೇ ಮಂತ್ರ ಈ ರೀತಿಯಾಗಿದೆ. ಅಭಿಪ್ರೇಹಿ ದಕ್ಷಿಣತೋ ಬವಾಮೇಧಾ ವೃತ್ರಾಣಿ ಜಂಗನ ಬಭೂವ ಜೋಮೀತೆ ಧರುಣಂ ಮಧ್ವೋ ಅಗ್ರ ಉಭಾ ಉಪಾಂಶುಂ ಪೀಬಾವ. ಮಂತ್ರಿ ನಮ್ ಕಡೆ ಅಭಿಪ್ರೇಹಿ ದಕ್ಷಿಣತೋ ಭವಾಮೇಧಾ ವೃತ್ರಾಣಿ ಜಂಗನ ಬಭೂರಿ ಜುಹೋಮೀತೆ ಧರುಣಂ ಮಧ್ವೋ ಅಗ್ರ ಮುಭ ಉಪಾಂಶು ಪ್ರವಾಪಿ ಭಾವ. ಈ ರೀತಿಯಾಗಿರ್ತಕ್ಕಂಥ ಮಂತ್ರ ಇದೆ. ಇದರ ಅರ್ಥ ಈ ರೀತಿಯಾಗಿದೆ. ಹೇಮನ್ಯು ಮಾಂ ದಕ್ಷಿಣತಃ ಅಭಿಪ್ರೇಯ ಮೇ ಆಧಾತೆ ಧಾರಣಂ. ಅನುಗ್ರಹ ಮಾಡು, ನಮ್ಮ ಜೊತೆಗಿರು, ನಾವು ನಿನ್ನ ಹೆಸರನ್ನು ಹೇಳಿಕೊಂಡು ಶತ್ರುಗಳನ್ನೆಲ್ಲ ಗೆದ್ಬಿಡ್ತೇವೆ, ಕಾಮಕ್ರೋಧಾದ ಶತ್ರುಗಳೆಲ್ಲ ಗೆಲ್ತೇವೆ. ನೀನು ನಮ್ಮ ಜೊತೆಗಿದ್ರೆ ಸಾಕು. ಅದಕ್ಕೋಸ್ಕರವೇ ಶಾಸ್ತ್ರ ಹೇಳ್ತಾರೆ, ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವರಾಸ್ತಾಂ ಸಶರೋ ರಾಮ ಲಕ್ಷ್ಮಣೋ. ಯಾಕೆ ಅಂಜಬೇಕು? ಎದುರಿಗೆ ನರಸಿಂಹದೇವರು, ಹಿಂದೆ ಕೃಷ್ಣ, ಅಧಿಬದಿಯಲ್ಲಿ ರಾಮ ಲಕ್ಷ್ಮಣರು. ಆದ್ದರಿಂದಾಗಿ ಪರಮಾತ್ಮ ಲಕ್ಷ್ಮೀ ನರಸಿಂಹದೇವರೇ ನಮಗೆ ಬಲಪ್ರದನಾಗಿ ರಕ್ಷಾಕವಚನಾಗಿ ನಿಂತುಕೋ. ಹೇಮನ್ಯೋ ಮಾಂ ದಕ್ಷಿಣತಃ ಅಭಿಪ್ರೇಹಿ ಮೇ ಅಧಾ ತೇ ಧಾರಣಂ ಮಧ್ವಾ ಅಗ್ರಂ ಜುಹೋಮಿ. ನಾವು ನಿನ್ನ ರಕ್ಷಣೆಯಲ್ಲಿ ಶತ್ರುಗಳನ್ನು ಸಂಹರಿಸಿ ನಿನಗೆ ಸೋಮರಸವನ್ನು ಸಮರ್ಪಣೆ ಮಾಡ್ತೇವೆ. ಸೋಮರಸ ಅಂತಿಕೊಂಡಂತಂದ್ರೆ ಅ ಅಂದ್ರೆ ಪರಮಾತ್ಮ, ಮಾ ಅಂತಿಕೊಂಡಂತಂದ್ರೆ ಮಹಾಲಕ್ಷ್ಮೀ ದೇವಿ, ಅಶ್ಚ ಮಾಚ ಅಮೌ. ಅ ಮತ್ತು ಮಾ ಅಂತಕೊಂಡಂತಂದ್ರೆ ಅಮೌ ಅಂದ್ರೆ ಲಕ್ಷ್ಮೀನಾರಾಯಣರು. ಲಕ್ಷ್ಮೀನಾರಾಯಣಾಭ್ಯಾಂ ಸದಾ ಸಹಿತ ಸೋಮ. ಯಾರ ಹೃದಯ ಮಂದಿರದಲ್ಲಿ 24 ತಾಸು ಲಕ್ಷ್ಮೀನಾರಾಯಣರು ವಾಸ ಮಾಡಿ ದರ್ಶನ ಕೊಡ್ತಾ ಇದ್ದಾರೆ ಅಂತವರು ವಾಯುದೇವರು. ಆ ವಾಯುದೇವರಿಗೆ ರಸ, ವಾಯುದೇವರಿಂದ ಸ್ತುತ್ಯನಾದಂತಹ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ವಿಷ್ಣು ಸರ್ವೋತ್ತಮತ್ವ, ವಾಯುಜೀವೋತ್ತಮ ಅಂತ ನಮ್ಮ ತಿಳುವಳಿಕೆಯನ್ನ ನಿನಗೆ ಸಮರ್ಪಣೆ ಮಾಡ್ತೇವೆ. ಆ ತಿಳುವಳಿಕೆಯಿಂದ ನಿನ್ನ ಸ್ತೋತ್ರವನ್ನು ಮಾಡ್ತೇವೆ. ಇದೇ ಸೋಮರಸ. ಯಾವುದೋ ಸೋಮ ಅಂತ ಈಗಿನ ಅನುವಾದಕಾರ ಹೇಳಿದಂತೆ ಟೈಪ್ ಆಫ್ ಲಿಕ್ಕರ್ ಅಲ್ಲ. ವಾಯುದೇವೋತ್ತಮ ಹರಿಸರ್ವೋತ್ತಮ ವಾಯುದೇವೋತ್ತಮ ರೂಪದ ದೃಢವಾದ ಜ್ಞಾನವೇ ಸೋಮರಸ. ಅದನ್ನು ನಿಮಗೆ ಅರ್ಪಿಸ್ತೇವೆ. ನಿನಗೆ ಅರ್ಪಿಸಿದ ನಂತರ ನೀನು ಸ್ವಲ್ಪ ಪ್ರಸಾದ ನಮಗೆ ಕೊಡ್ತೀವಿ. ನೀನು ಕೊಟ್ಟ ಪ್ರಸಾದದಿಂದ ನಿನ್ನ ಅನುಗ್ರಹ ಸಾಕು. ಎಂಥ ಶತ್ರುನೇ ಇರಲಿ ನಾವು ಗೆಲ್ತೇವೆ. ಆದ್ರಿಂದ ನರಸಿಂಹದೇವರ ಸ್ಮರಣೆ ಅಂತ ತಿಳ್ಕೊಂಡಂತೇನಿದೆ, ಇದು ನಮಗೆ ಎಲ್ಲ ಕಾಲದಲ್ಲಿಯೂ ಜಯವನ್ನು ಕೊಡ್ತಕ್ಕಂಥದ್ದು. ಆದ್ದರಿಂದ ಇವತ್ತು ನರಸಿಂಹ ಜಯಂತಿ. ತಪ್ಪದೇ ನರಸಿಂಹದೇವರಿಗೆ ಮನೆಯಲ್ಲಿ ನರಸಿಂಹದೇವರ ಪ್ರತಿಮೆ ಇದ್ದರೆ, ಶಾಲಿಗ್ರಾಮ ಇದ್ದರೆ
ಜೇನುತುಪ್ಪದಿಂದ ಅಭಿಷೇಕ ಮಾಡಿ. ಯಾಕೆ ಜೇನುತುಪ್ಪ ಎಲ್ಲ ರಸಗಳ ಮಿಶ್ರಣ, ಅದರಿಂದ ಅವರಿಗೆ ಪರಮಾತ್ಮ ರಸ ಸರ್ವೋತ್ತಮ, ಅವನಿಗೆ ಅದು ಪ್ರಿಯ. ಆ ನಂತರ ಮನ್ಯು ಸೂಕ್ತ ಪುರಸ್ಚರಣೆ ಆಗಲಿ, ನರಸಿಂಹ ಸ್ತೋತ್ರದ ಪಾರಾಯಣವಾಗಲಿ, ಇದನ್ನ ಪ್ರತಿಯೊಬ್ಬರೂ ತಪ್ಪದೆ ಈ ದಿನ ಮಾಡಿ. 7 ಶ್ಲೋಕಗಳ ಅರ್ಥವನ್ನು ಕೇಳಿದ್ದೀರಿ. ಈ ಸ್ತೋತ್ರದಲ್ಲಿ 14 ಶ್ಲೋಕಗಳಿವೆ. ಈಗಲೇ 50 ನಿಮಿಷ ಆಗ್ತಾ ಬರ್ತಾ ಇದೆ. ಆದ್ದರಿಂದಾಗಿ ಉಳಿದ ಶ್ಲೋಕಗಳ ವಿವರಣೆಯನ್ನ ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ನಾಳೆ ಮಾತ್ರ ಪ್ರವಚನ. ಇದು ಸಾಯಂಕಾಲಕ್ಕೆ ಇರ್ತದೆ, ಬೆಳಿಗ್ಗೆ ಇರೋದಿಲ್ಲ. ಯಾಕೆಂತಂದ್ರೆ ನಾನು ಸದ್ಯಕ್ಕೆ ಬೆಂಗಳೂರಿನಲ್ಲಿದ್ದೇನೆ. ನಾಳಿನ ದಿವಸ, ಇವತ್ತು ಮತ್ತು ನಾಳೆ ಸಾಕಷ್ಟು ಕಾರ್ಯಕ್ರಮ ಇರೋದರಿಂದಾಗಿ ಅದನ್ನ ಮಾಡಲಿಕ್ಕೆ ಆಗೋದಿಲ್ಲ. ನಾಳಿನ ಪ್ರವಚನ ಸಾಯಂಕಾಲಕ್ಕೆ ನಿಮಗೆ ನಾವು ತಿಳಿಸ್ತೇವೆ. ಬಹುಶಃ ಸಾಯಂಕಾಲ 6 ಗಂಟೆ ಅಥವಾ 7 ಗಂಟೆಗೆ ಇದನ್ನು ತಿಳಿಸ್ತೇವೆ. ಮತ್ತೆ ನಾಡಿದ್ದಿಂದ ಬೆಳಿಗ್ಗೆ ಅದನ್ನು ಸಮರ್ಪಣೆಗೆ ನಾವು ಪ್ರಯತ್ನ ಮಾಡೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ನರಸಿಂಹ ಜಯಂತಿಯ ದಿವಸ ನರಸಿಂಹದೇವರು ನಮ್ಮೆಲ್ಲರ ಮೇಲೆ ವಿಶೇಷವಾಗಿರ್ತಕ್ಕಂಥ ಕೃಪೆಯನ್ನು ಮಾಡಲಿ, ನಮ್ಮೆಲ್ಲರ ಮೇಲೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಮಾಡಿ, ಕಾಮಕ್ರೋಧಾದಿ ಶತ್ರುಗಳನ್ನು ದೂರ ಮಾಡಿ, ಪರಮಾನುಗ್ರಹ ಮಾಡಿ, ಜ್ಞಾನಭಕ್ತ ವೈರಾಗ್ಯಗಳನ್ನು ಕೊಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ವೇದಜ ನಶ್ಯಂತೆ ಸಕಲಾರೋಗಾಃ ಸತ್ಯಂ ವದಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಚನ ರೋಗಾನ್ಮೇ ನಾಶಯಾಶೇಷಾನ್ ಆಶುಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ವೇದಜ ನಶ್ಯಂತೆ ಸಕಲಾರೋಗಾಃ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇಶ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜನ ಸರ್ವದೇವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡನಂ. ಶ್ರೀಕೃಷ್ಣಾರ್ಪಣ.